ಟ್ರಾಫಿಕ್ ಪೊಲೀಸರ 50-50 ರಿಯಾಯಿತಿಯಿಂದ ಭರ್ಜರಿ ಕಲೆಕ್ಷನ್ ಆಗಿದೆ. 50% ಆಫರ್ನಿಂದ 39 ಕೋಟಿ ರೂಪಾಯಿ ದಂಡ ಸಂಗ್ರಹ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. 10 ದಿನದಲ್ಲಿ 39 ಕೋಟಿ ರೂಪಾಯಿ ದಂಡವನ್ನ ಸಂಚಾರಿ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. 13 ದಿನದಲ್ಲಿ ಗಮನಿಸ್ತಾ ಹೋಗೋದಾದ್ರೆ 14 ಕೋಟಿಗಿಂತಲೂ 14 ಲಕ್ಷ ಪ್ರಕರಣಗಳು ಇದರಲ್ಲಿ ದಂಡ ಪಾವತಿ ಮಾಡಲಾಗಿದೆ. ಒಟ್ಟು 39 ಕೋಟಿ 41 ಲಕ್ಷದ 17,250 ರೂಪಾಯಿ ದಂಡವನ್ನ ಸಂಗ್ರಹ ಮಾಡಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ಸಂಚಾರಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರು ಅವರಿಗೆ ಆಫರ್ ಅನ್ನ ಕೊಟ್ಟಿದ್ರು ಸಂಚಾರಿ ಪೊಲೀಸರು. 50% ದಂಡ ಪಾವತಿ ಮಾಡಿ ನಿಮ್ಮ ಪ್ರಕರಣಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಆಗಸ್ಟ್ 23ರಿಂದ ಈ ಅವಕಾಶವನ್ನ ಸಂಚಾರಿ ಪೊಲೀಸರು ಕೊಟ್ಟಿದ್ರು. ಸದ್ಯ ಈ ಕಾಲಾವಕಾಶ ಸೆಪ್ಟೆಂಬರ್ 12ರವರೆಗೂ ಕೂಡ ಚಾಲ್ತಿಯಲ್ಲಿ ಇರುತ್ತೆ. 12ನೇ ತಾರೀಕುವರೆಗೂ ನೀವು ದಂಡವನ್ನ ಹೋಗಿ ಕಟ್ಟಬಹುದು. ಸದ್ಯ ದಂಡ ಎಷ್ಟು ಕಲೆಕ್ಟ್ ಆಗಿದೆ ನೋಡ್ತಾ ಹೋಗುವುದಾದ್ರೆ 39 ಕೋಟಿ 41 ಲಕ್ಷದ 17,250 ರೂಪಾಯಿ ದಂಡವನ್ನ ಸಂಚಾರಿ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಎಷ್ಟು ಪ್ರಕರಣದಲ್ಲಿ ದಂಡ ಪಾವತಿ ಆಗಿದೆ ನೋಡ್ತಾ ಹೋಗೋದಾದ್ರೆ 14,02,717 ಪ್ರಕರಣಗಳು. ಒಟ್ಟು 13 ದಿನದಲ್ಲಿ 14,02,717 ಪ್ರಕರಣಗಳು ಕ್ಲಿಯರ್ ಆಗಿದೆ. ಇದರಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದವರು ದಂಡ ಪಾವತಿ ಮಾಡಿದ್ದಾರೆ 50% ರಿಯಾಯಿತಿಯಲ್ಲಿ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಸಂಚಾರಿ ಪೊಲೀಸರು 50% ರಿಯಾಯಿತಿಯನ್ನ ಕೊಟ್ಟಿದ್ರಿಂದ ಒಂದ್ ಕಡೆಯಲ್ಲಿ ದಂಡ ಪಾವತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವರಿಂದ ಯಾವ ರೀತಿಯಾದಂತ ರೆಸ್ಪಾನ್ಸ್ ಇದೆ ಸದ್ಯ? ಸಂಪತ್, ಬೆಂಗಳೂರಿನಲ್ಲಿ ಸದ್ಯಕ್ಕೆ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತವ್ರು ಪ್ರತಿನಿತ್ಯವೂ ಕೂಡ ನೂರಾರು ಕೇಸ್ಗಳು ದಾಖಲೆ ಮಾಡ್ತಾರೆ. ಅಂದ್ರೆ ವೀಲಿಂಗ್ ಆಗ್ಬೋದು, ಟ್ರಿಪಲ್ ರೈಡಿಂಗ್ ಆಗ್ಬೋದು. ಟ್ರಿಪಲ್ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೆ ಇರುವಂತದ್ದಾಗ್ಲಿ, ಸಿಗ್ನಲ್ಗಳು ಜಂಪ್ ಮಾಡುವಂತದ್ದಾಗ್ಲಿ ಸೇರಿದಂತೆ ನಾನಾ ರೀತಿಯಾದಂತಹ ಸಂಚಾರಿ ನಿಯಮದ ಉಲ್ಲಂಘನೆ ಮಾಡುವಂತಹ ಪ್ರಕರಣಗಳು ಇದಾವೆ. ಈ ಪ್ರಕರಣಗಳ ಸಂಬಂಧಪಟ್ಟಾಗೆ ವೆಹಿಕಲ್ಗಳ ಮೇಲೆ ಏನ್ ಬಿದ್ದಿರ್ತವೆ ಫೈನ್ಗಳೇನಿದಾವೋ ಆ ಫೈನ್ಗಳನ್ನ ಸದ್ಯಕ್ಕೆ ಜನರಿಗೆ ಒಂದು ಫೈನ್ ಕಟ್ಟುವಂತದ್ದನ್ನ 50%ಗೆ ಇಳಿಕೆ ಮಾಡುವಂತ ಕೆಲಸ ಸಂಚಾರಿ ಪೊಲೀಸರು ಮಾಡಿರುವಂತದ್ದು. ಹೀಗಾಗಿ ಕಳೆದ 12-13 ದಿನಗಳಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವಂತಹ ವಾಹನಗಳ ಮೇಲೆ ಏನಿತ್ತು ದಂಡ ಪಾವತಿ ಮಾಡುವಂತದ್ದು ನೀವು ಅರ್ಧಕ್ಕರ್ಧ ಕಟ್ಟಬಹುದು, 50% ಕಟ್ಟಬಹುದು ಎನ್ನುವಂತ ನಿಟ್ಟಿನಲ್ಲಿ ಏನು ಒಂದು ಆಫರ್ ಅನ್ನ ಕೊಟ್ಟಿದ್ರು, ಆಫರ್ ತಕ್ಕಂಗೆ 12-13 ದಿನಗಳಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಈ ಒಂದು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದಂತಹ ಮೊತ್ತವನ್ನ ಸದ್ಯಕ್ಕೆ ಕಟ್ಟುವಂತ ಕೆಲಸ ಆಗ್ತಾ ಇದೆ. ಈ ಒಂದು ದಿನಾಂಕ ಏನಿದೆಯೋ ಸದ್ಯಕ್ಕೆ ಇನ್ನೂ ಸಾಕಷ್ಟು ದಿನಗಳ ಕಾಲ ಇರುವಂತಹ ಕಾರಣದಿಂದಾಗಿ ಒಟ್ಟಾರೆಯಾಗಿ ಈಗ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವಂತಹ ವಿಚಾರದಲ್ಲಿ ದಾಖಲಾದಂತಹ ಒಂದು ದಂಡದ ಮೊತ್ತವನ್ನ ನೋಡೋದಾದ್ರೆ 39 ಕೋಟಿ 41 ಲಕ್ಷ 17,250 ರೂಪಾಯಿ ಇಲ್ಲಿವರೆಗೂ ಕೂಡ ಕಲೆಕ್ಷನ್ ಮಾಡಿರುವಂತದ್ದು. ಅಂದ್ರೆ 13 ದಿನಗಳಲ್ಲಿ 14,02,717 ಪ್ರಕರಣಗಳಿಂದ ಈ ಒಂದು ದಂಡವನ್ನ ಪಾವತಿ ಮಾಡುವಂತ ಕೆಲಸ ಸಂಚಾರಿ ಪೊಲೀಸರು ಮಾಡಿರುವಂತದ್ದು. ಈ ಒಂದು ಕಾಲಾವಕಾಶ ಆಗಸ್ಟ್ 23ರಿಂದ ಇತ್ತು. ಈ ಒಂದು ದಿನಾಂಕವನ್ನ ಮುಂದೂಡುವಂತ ಕೆಲಸ ಮಾಡಿದ್ದಾರೆ. ವಿಸ್ತರಣೆ ಮಾಡುವಂತ ಕೆಲಸದಿಂದಾಗಿ ಸೆಪ್ಟೆಂಬರ್ 12ವರೆಗೂ ಕೂಡ ಈ 50% ದಂಡವನ್ನ ಪಾವತಿ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಸದ್ಯಕ್ಕೆ ಈಗ ಏನು ಸರಿಸುಮಾರು 39 ಕೋಟಿ ದಾಟಿದೆಯೋ ಇದಿನ್ನೂ 10-15 ಕೋಟಿ ದಾಟುವಂತಹ ಸಾಧ್ಯತೆಯು ಕೂಡ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಬೆಂಗಳೂರು ಸಂಚಾರಿ ಪೊಲೀಸರಿಂದ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಸಂಬಂಧಪಟ್ಟಾಗೆ ಜಂಟಿ ಆಯುಕ್ತರು ಸಂಚಾರಿ ಒಂದು ಪೊಲೀಸರ ವಿಚಾರದಲ್ಲಿರುವಂತ ಜಂಟಿ ಆಯುಕ್ತರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಗಾಡಿಗಳಿಗಿರುವಂತ ಫೈನ್ ಅನ್ನ ಈಗಲೇ ಕಟ್ಟಿಕೊಳ್ಳಿ. ದಿನಾಂಕ ಏನಾದ್ರು ವಿಸ್ತರಣೆ ಮಾಡಿದ ದಿನಾಂಕ ಏನಾದ್ರು ಮುಗಿದ್ರೆ ಮತ್ತದೇ 100% ಕಟ್ಟಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಮೇಲೆ ಇರುತ್ತೆ. ಹೀಗಾಗಿ ಇರುವಂತಹ ದಂಡವನ್ನು ಈಗಲೇ 50% ಕಟ್ಕೊಳ್ಳಿ ಎನ್ನುವಂತ ಮನವಿಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.